ಕೇಳಬೇಕು ಮಾತಾಡಿ. ಬಸವರಾಜ್ ನಿಮ್ಮ ಹೆಸರೇನು ಅಂತ ಕೇಳುತ್ತೆ. ಅದರಲ್ಲೇ ಬರಲ್ಲ. ಸರ್ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ಇಲ್ಲೇ ಇದೆಯಾ? OTP ಬರುತ್ತೆ. ಬಂತ ಬಂತಲ್ಲ ನಂಬರ್ ಹೇಳೋ ಏನು ಬಂದೈತೆ ನಂಬರ್ 7522 7522 ಆಯ್ತಾ ಸರ್ ನಿಮ್ಮ ವಿದ್ಯಾರ್ಥಿ ಜೋರಾಗಿ ಹೇಳ್ಬೇಕು. ನಿಮ್ಮ ತಂದೆಯವರ ಬೇಡ ಆ ಕಡೆ ಇರ್ರಿ, ಇದಾಕಿ ಓಡಾಡಿರಿ ಕಾಣಕನಪ್ಪ. ಸರ್ ನಿಮ್ಮ ತಂದೆಯವ್ರ ಉದ್ಯೋಗ ಏನು ಮಾಡ್ತಾರೆ? ಸರ್ ಅವರು ಗಂಟಿದಾರು ತಗೊಳ್ಳಿ. ಕೇಳಪ್ಪ, ನೀನು ಕೇಳಪ್ಪ. ನಿಮ್ದು ವೋಟರ್ ಐ ಡಿ ಇದೆ, ವೋಟರ್ ಐ ಡಿ ನಂಬರ್ ಸರ್, ನಿಮ್ಮ ವಾರ್ಷಿಕ ಆದಾಯ ವ್ಯವಸಾಯದಿಂದ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು? 20,000ಕ್ಕಿಂತ ಮೇಲೆ ಅಥವಾ 20,000ಕ್ಕಿಂತ ಕಡಿಮೆ, ಆ ಥರ 1 ಲಕ್ಷಕ್ಕಿಂತ ಹೆಚ್ಚು? ಇಲ್ಲಿ ಆಪ್ಷನ್ ಅಲ್ಲಿ ಸರ್ 20,000ಕ್ಕಿಂತ ಕಡಿಮೆ ಇದೆ, 20,000ಕ್ಕಿಂತ ಮೇಲೆ 1 ಲಕ್ಷ, 20,000 ಮೇಲೆ. ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀರಾ ಸರ್? ಸರ್ ಬ್ಯಾಂಕ್ ಅಕೌಂಟ್ ಇದೆಯಾ ಸರ್ ತಮ್ಮದು? ಸರ್ ಈ ಬ್ಯಾಂಕ್ ಅಕೌಂಟು ಯಾವ್ದ್ರಲ್ಲಿ ಇದೆ ಸರ್? ಅಂದ್ರೆ ಮೀನ್ಸ್ ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಯಾವ ಬ್ಯಾಂಕ್ ಅಲ್ಲಿ? ಓಕೆ, ರಾಷ್ಟ್ರೀಕೃತ ಬ್ಯಾಂಕ್ ಎಲ್ಲ ಇದೆ. ಸರ್, ನೀವು ಯಾವ್ದಾದ್ರು ಕೌಶಲಾಭಿವೃದ್ಧಿ ತರಬೇತಿ ಪಡ್ಕೊಂಡಿದ್ದೀರಾ ಅಂದ್ರೆ ಹೊಲಿಗೆ ಈ ತರದ್ದು ಏನಾದ್ರು ಪಶು ಸಾಕಾಣಿಕೆ ಏನಿಲ್ಲ ಅಲ್ಲ ಸರ್? ಸರ್ ನಿಮ್ಗೆ ಕಂಪ್ಯೂಟರ್ ಬಳಸಕ್ ಗೊತ್ತಾ? ಗೊತ್ತಿಲ್ವಾ? ಸರ್ ನೀವು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆ ಏನಾರ ಮಾಡ್ತಿದ್ದೀರಾ ಕುಟುಂಬಕ್ಕೆ? ಮಾಡಿಸ್ಕೊಂಡಿದ್ದೀರಾ ಸರ್? ಅದು ನೀವು ಮಾಡಿಸ್ಕೊಂಡಿದ್ದು ಗೌರ್ಮೆಂಟ್ ಅಥವಾ ಖಾಸಗಿ ಅಥವಾ LIC ಅಂದ್ರೆ ಗೌರ್ಮೆಂಟ್. ಸರ್ ನೀವು ಯಾವ್ದಾದ್ರು ರಾಜಕೀಯ ಪ್ರಾತಿನಿಧ್ಯ ಅಂದ್ರೆ ಕೌನ್ಸಿಲರ್ ಅಥವಾ ನಗರಸಭೆ ಸದಸ್ಯರು ಆಗಿದ್ದೀರಾ ಸರ್? ಇಲ್ಲ. ಈ ತರ ನಿಗಮ ಮಂಡಳಿಗಳಿರುತ್ತಲ್ಲ ಸರ್, ಸಹಕಾರಿ ಸಂಘ, ಅದ್ರಲ್ಲಿ ಏನಾದ್ರು ಸದಸ್ಯರಾಗಿದ್ದೀರಾ? ಆಗಿದ್ದೀರಾ? ಹೌದು. ಅಂದ್ರೆ ಏನಾಗಿದ್ದೀರಿ ಸರ್? ಅಂದ್ರೆ ನೀವು ಹಾಲು ಉತ್ಪಾದಕರ ಸಹಕಾರ ಸಂಘ ಸೊಸೈಟಿ ನಿರ್ದೇಶಕ ಖುಷಿ ಸೊಸೈಟಿ ಸರ್. ಅಂದ್ರೆ ಈಗ ಪ್ರಸ್ತುತ ಇದ್ದೀರಾ ಅಥವಾ ಮಾಜಿ ಹಾಲಿ ಅಂದ್ರೆ ಈಗಲೂ ಪ್ರೆಸೆಂಟ್ ಇದ್ದೀರಾ? ಅಲ್ಲಿ ಮೆಂಬರು ಕೂಡ ಆಗಿದ್ರಲ್ಲ ಸರ್? ಒಂದು 40 ಪ್ರಶ್ನೆ. ಪ್ರತಿಯೊಂದು ಕಾಲಮ್ ನಾವು ಫಿಲ್ಅಪ್ ಮಾಡಿದ್ರೆ ನಾವು 3 ಜನದ್ದು ತಗೊಂಡಾದ ನಂತರ ಸರ್ ನಾವೇನ್ ಮಾಹಿತಿ ತಗೊಂಡು ಪ್ರತಿಯೊಬ್ಬರದ್ದು ಈಗ ಇವ್ರದ್ದು ವಿದ್ಯಾರ್ಥಿ ತಗೊಂಡೆಲ್ಲ ಅದೇ ತರ ಪ್ರತಿಯೊಬ್ಬ ಮೆಂಬರ್ದು ತಗೊಂಡ ನಂತರ 20 ಪ್ರಶ್ನೆ ಕಾಮನ್ ಆಗಿರುತ್ತೆ. ಅಂದ್ರೆ ಅವರಿಗೆ ಕೃಷಿ ಭೂಮಿ ಇದೆಯಾ? ಕೃಷಿ ಭೂಮಿ ಇದೆ ಅಂದ್ರೆ ಯಾವ ವಿಧದ್ದು? ಸರಿ ಭೂಮಿನ, ಖುಷ್ಕಿ ಭೂಮಿನ, ಬಾಗಾಯಿತ, ಪ್ಲಾಂಟೇಶನ್, ಆ ತರ ಇದೆ. ಆಮೇಲೆ ಕುಟುಂಬಕ್ಕೆ ಏನಾದ್ರು ಸಾಲ ಇದೆಯಾ? ಸಾಲ ಇದೆ ಅಂದ್ರೆ ಯಾಕೆ ಸಾಲ ಮಾಡಿದ್ದಾರೆ? ಅದ್ರ ಉದ್ದೇಶ ಏನು ಅಂದ್ರೆ ಮಕ್ಕಳ ಮದುವೆ ಮಾಡಕ್ಕ, ಕುಟುಂಬ ಜಮೀನ್ ಖರೀದಿ ಮಾಡಕ್ಕ, ಈ ತರ. ಅದಾದ್ಮೇಲೆ ಸರ್ ಕುಟುಂಬ ಹೊಂದಿರುವಂತಹ ಜಾನುವಾರುಗಳ ಸಂಖ್ಯೆ, ಹಸು, ಕುರಿ, ಎಮ್ಮೆ, ಆಡು, ಮೇಕೆ, ಈ ತರದ್ದು ಏನಾದ್ರು ಇದೆಯಾ? ಇದೆ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಇದೆ ಅನ್ನುವಂಥದ್ದು ಇದೆ.
ಅದಾದ ನಂತರ ಸರ್ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ. ಅಂದ್ರೆ ಕುಟುಂಬ ಹೊಂದಿರುವಂತ ಸ್ಥಿರಾಸ್ತಿ ಏನಾದ್ರು ಇದೆಯಾ ಅಂತ ಬರುತ್ತೆ. ಅಂದ್ರೆ ಚರಾಸ್ತಿಗಳು ಏನಾದ್ರು ಇದೆಯಾ, ಅಂದ್ರೆ ಒಡವೆ ಅಂದ್ರೆ ಎಷ್ಟಿದೆ ಅನ್ನೋದೆಲ್ಲ ಇದೆ ಸರ್. ಅವ್ರು ಏನ್ ಮಾಹಿತಿ ಕೊಡ್ತಾರೆ ಅದನ್ನ ನಾವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕಾದ್ರೆ. ಆಮೇಲೆ ಸರ್ ಸರ್ಕಾರದಿಂದ ಏನಾದ್ರು ಸವಲತ್ತುಗಳನ್ನ ಪಡ್ಕೊಂಡಿದಾರ ನಮ್ಮ ಇಡೀ ಕುಟುಂಬದಲ್ಲಿ ಏನಾದ್ರೂ ಸೌಲಭ್ಯ, ಅಂದ್ರೆ ಅದು ಸ್ಕಾಲರ್ಶಿಪ್ ಮತ್ತೊಂದು ಆಮೇಲೆ ನಾವು ಈ ವಾಸ ಆಗಿರುವಂತ ಸ್ಥಳ ಅಂದ್ರೆ ಈ ಪ್ಲೇಸು ಎಂತದ್ದು ಅನ್ನುವಂಥದ್ದು. ಅಂದ್ರೆ ಉದಾಹರಣೆಗೆ ಇದು ಹಂಚಿನ ಮನೆ ಅದರದ್ದು ನಗರ ಪ್ರದೇಶನ ವಾಸ ಇರುವಂತ ಕುಡಿಯೋ ನೀರಿನ, ನಿಮ್ಮ ಮನೆಗೆ ಕುಡಿಯೋ ನೀರಿನ ಮೂಲ ಯಾವುದು, ನಲ್ಲಿನ, ಬೋರ್ವೆಲ್ಲ ಅಥವಾ ಟ್ಯಾಂಕರ್ ಇಂದ ಬರುತ್ತಾ, ಈ ತರ ಶುಭ ಮೇಡಮ್ ನೋಡಿ ಎಲ್ಲ ಅಧ್ಯಕ್ಷ ಬಂದೆ. ಶ್ರೀಕಾಂತ್ ಜೆಕೆ